ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾದ ಜಿಬಿಎ ಎಲೆಕ್ಷನ್ ಪವರ್ ಶೇರಿಂಗ್ ಫೈಟ್ ಮಧ್ಯೆ ಈಗ ಜಿಬಿಎ ಗೆಲ್ಲೋ ಟಾರ್ಗೆಟ್ ಕೂಡ ಇದೆ. ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ ಈ ಒಂದು ಜಿಬಿಎ ಎಲೆಕ್ಷನ್. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಜಿಬಿಎ ಗೆಲ್ಲೋ ಟಾರ್ಗೆಟ್ ಇದೆ. ಅಧಿಕಾರ ಕಿತ್ತಾಟದಲ್ಲಿರೋ ಸಿದ್ದು ಡಿಕೆಶಿಗೆ ಅಗ್ನಿ ಪರೀಕ್ಷೆ. 2028ರ ವಿಧಾನಸಭೆ ಚುನಾವಣೆ ದೃಷ್ಟಿಯಿಂದ ಜಿಬಿಎ ಮಹತ್ವ ಪಡ್ಕೊಂಡಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಸಮರ್ಥವಾಗಿ ಎದುರಿಸಲು ಕೈ ಬಹಳ ಕಸರತ್ತನ್ನ ಮಾಡ್ತಾ ಇದೆ. ಈ ಒಂದು ಕಸರತ್ತು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನೋಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಜಿಬಿಎ ಎಲೆಕ್ಷನ್ ಬಹಳ ಮುಖ್ಯವಾದಂತಹ ಎಲೆಕ್ಷನ್. ಈ ಒಂದು ಜಿಬಿಎ ಎಲೆಕ್ಷನ್ ನಲ್ಲಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಅಧಿಕಾರವನ್ನ ಉಳಿಸ್ಕೊಂಡ್ಲಿಲ್ಲ ಅಥವಾ ಅಸ್ತಿತ್ವಕ್ಕೆ ಬರಲಿಲ್ಲ ಜಿಬಿಎ ಎಲೆಕ್ಷನ್ ಅಲ್ಲಿ ಗೆದ್ದು ಅಂತ ಅಂದ್ರೆ ಆಗ ಮುಂದಿರುವಂತಹ 2028ರ ಚುನಾವಣೆಯಲ್ಲಿ ಬಹುದೊಡ್ಡ ಹೊಡೆತ ಬೀಳುತ್ತೆ. 2028ರ ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆ ಕಡಿಮೆ ಎಂಬ ಸಂದೇಶ ಬಿಜೆಪಿಯವ್ರಿಗೆ ಹೋಗುತ್ತೆ. ಹಾಗಾಗಿ ಸದ್ಯಕ್ಕೆ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಗೆಲುವನ್ನ ಸಾಧಿಸಲೇಬೇಕು. ಈ ಒಂದು ಜಿಬಿಎ ಎಲೆಕ್ಷನ್ ಅಲ್ಲಿಂದ ಬಹಳ ಸರ್ಕಸ್ ಅಂತ ಮಾಡ್ತಾ ಇದ್ದಾರೆ. ಒಂದು ಕಡೆ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಆ ಒಂದು ಪವರ್ ಶೇರಿಂಗ್ ಫೈಟ್ ನಲ್ಲೇ ಬ್ಯುಸಿ ಆಗಿದ್ದಾರೆ. ಬೆಂಗಳೂರಿನ ಸಮಸ್ಯೆಗಳೇ ವಿಪಕ್ಷಗಳಿಗೆ ಸಿಕ್ಕಿರೋ ದೊಡ್ಡ ಬ್ರಹ್ಮಾಸ್ತ್ರಗಳು. ಮಿತಿ ಮೀರಿದ ಟ್ರಾಫಿಕ್ ಸಮಸ್ಯೆ, ಮೆಟ್ರೋ ಪ್ರಯಾಣದ ವೆಚ್ಚ ಹೆಚ್ಚಳ, ಬೆಂಗಳೂರಿನ ಅಭಿವೃದ್ಧಿಯಲ್ಲೂ ಹಿನ್ನಡೆ, ಮಳೆಯ ಅವಾಂತರ, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲ, ರಸ್ತೆಗಳಲ್ಲಿ ಗುಂಡಿಗಳ ದರ್ಶನ, ಬೆಂಗಳೂರಿನಲ್ಲಿ ಬಂಡವಾಳ ಹೂಡಲು ಉದ್ಯಮಿಗಳು ಹಿಂದೇಟಾಗ್ತಾ ಇದ್ದಾರೆ. ಅಧಿಕಾರ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಸಿಎಂ ಕುರ್ಚಿ ಪಡೆಯೋ ಕಸರತ್ತಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯುಸಿ ಆಗಿದ್ದಾರೆ. ಈ ಮಧ್ಯೆ ಜಿಬಿಎ ಗೆಲುವಿಗೆ ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರ. ಬೈ ಎಲೆಕ್ಷನ್ ರಿಸಲ್ಟ್ ಮಾದರಿಯಲ್ಲಿ ಜಿಬಿಎ ಗೆಲ್ತಾರ? ಹಾಗಾದ್ರೆ ಕೈ ನಾಯಕರು. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯಕ್ಕೆ ಸಾಕಷ್ಟು ಸವಾಲುಗಳಿದ್ದಾವೆ. ಯಾಕೆಂತಂದ್ರೆ ಜನಸಾಮಾನ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳು ಎಲ್ಲಿ ಹೋಯ್ತು, ಅಭಿವೃದ್ಧಿ ಕೆಲಸಗಳೇ ಮಾಡ್ತಾ ಇಲ್ಲ ಅಂತ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅವ್ರಿಗೆ ಬಹಳ ಈಗ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತ ಆಗತ್ತೆ. ಯಾಕೆಂತಂದ್ರೆ ಈಗ ಬಿಜೆಪಿ ಅವರಾಗಿರ್ಬೋದು, ಜೆಡಿಎಸ್ನವ್ರು ಕೇಳ್ತಾರೆ, ಏನ್ ಮಾಡ್ತಾ ಇದ್ದೀರಾ, ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ರಸ್ತೆಗಳಲ್ಲಿ ಹೋದ್ರೆ ಗುಂಡಿಮಯ ಆಗಿದ್ದಾವೆ, ಎಷ್ಟು ಜನರ ಪ್ರಾಣ ಹೋಗ್ತಾ ಇದೆ, ಈ ಒಂದು ಗುಂಡಿಗಳಿಂದ ಎಷ್ಟೋ ಜನರು ಬಲಿಯಾಗಿದ್ದಾರೆ, ಇದ್ಯಾವುದು ಕೂಡ ಸರ್ಕಾರಕ್ಕೆ ಕಾಣಿಸ್ತಾ ಇರುವಂತ ಪ್ರಶ್ನೆ ಮಾಡ್ತಾರೆ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ. ಮಾರುತಿ, ಈಗ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ ಈ ಒಂದು ಜಿಬಿಎ ಎಲೆಕ್ಷನ್. ಶತಾಯ ಗತಾಯ ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕೆಂತಂದ್ರೆ ಈಗ ಸಾರ್ವಜನಿಕರು ರೋಸತ್ ಹೋಗಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಾರ್ವಜನಿಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಬಿಜೆಪಿ ಅವರಿಗೆ ಪ್ಲಸ್ ಆಗುತ್ತೆ. ಇದೆಲ್ಲಾ ಸವಾಲುಗಳನ್ನ ಕಾಂಗ್ರೆಸ್ನವರು ಯಾವ ರೀತಿ ಎದುರಿಸ್ತಾರೆ? ಏನು ಜಿಬಿ ಎಲೆಕ್ಷನ್ ಬಗ್ಗೆ ಸರ್ಕಾರದಲ್ಲಿ ಒಂದಷ್ಟು ಗೊಂದಲ ಇರೋದು. ಪ್ರಮುಖವಾಗಿ ಜಿಬಿ ಎಲೆಕ್ಷನ್ ಮುಂದೂಡುವಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಪೆಟ್ಟಲು ಕೂಡ ಹತ್ತಿರುವಂತದ್ದು. ಸರ್ಕಾರ ಒಂದು ವೇಳೆ ಜೂನ್ ವೇಳೆಗೆ ಏನು ಸುಪ್ರೀಂ ಕೋರ್ಟ್ ಜೂನ್ ತಿಂಗಳಲ್ಲಿ ಚುನಾವಣೆ ನಡೆಸಲೇಬೇಕು ಅಂತ ಇದ್ರೆ ಅದ್ರ ಬಗ್ಗೆ ಯಾವೆಲ್ಲ ಸ್ಟ್ರಾಟಜಿಯನ್ನ ರೂಪಿಸಬೇಕು ಎಂಬ ಬಗ್ಗೆ ಕೂಡ ಈಗ ಒಂದು ಸುತ್ತಿನ ಮಾತುಕತೆಯನ್ನ ಕಾಂಗ್ರೆಸ್ನಲ್ಲಿ ನಡೆದಿರೋದು. ಯಾಕೆಂದ್ರೆ ಮೊನ್ನೆ ಸುರ್ಜೇವಾಲಾ ಸಿಎಂ ಡಿಸಿಎಂ ಇಬ್ಬರ ಜೊತೆಗೆ ಕೂಡ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಒಂದು ಫಸ್ಟ್ ಹಂತದಾಗಿ ಆಗಿರುವಂತದ್ದು ಚುನಾವಣೆ ಮುಂದೂಡುವ ಬಗ್ಗೆ ಯಾವೆಲ್ಲ ಕೋರ್ಟ್ಗೆ ದಾಖಲೆಗಳನ್ನು ಸಮರ್ಪಿಸಬೇಕು ಎಂಬ ಬಗ್ಗೆ ಕೂಡ ಚರ್ಚೆ ಆಗಿರೋದು. ಇನ್ನೊಂದ್ ಕಡೆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಇಲ್ಲ ಜಿಗೆ ಎಲೆಕ್ಷನ್ ನಡೆಸಲೇಬೇಕು ಅಂತ ಇದ್ರೆ ನಾವ್ಯಾವ ರೀತಿ ತಯಾರಿಯನ್ನ ನಡೆಸಬೇಕೆಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ನಡೆಸಿದ್ರು. ಆದ್ರೆ ಇದರಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಮತ್ತು ಜೆಡಿಎಸ್ಗೆ ಒಂದ್ ರೀತಿಯಾದಂತಹ ಅಸ್ತ್ರಗಳನ್ನ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಸಾಧ್ಯವಾದಷ್ಟು ಕೇವಲ ಕುರ್ಚಿ ಕಿತ್ತಾಟ ಮತ್ತು ಅದೇ ರೀತಿ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೇ ಕಾಂಗ್ರೆಸ್ ನಾಯಕರು ಮುಳುಗಿರುವಂತದ್ದು. ಅದರಿಂದಾಗಿಯೇ ಒಂದ್ ರೀತಿಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆ ಎಂಬುದು ಕೂಡ ಬಿಜೆಪಿ ಆರೋಪ. ಇನ್ನೊಂದ್ ಕಡೆ ರಾಜ್ಯ ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಗುಂಡಿಗಳಿವೆ, ಅದನ್ನು ಇಲ್ಲಿವರೆಗೂ ಕೂಡ ಮುಚ್ಚಿಲ್ಲ. ಅದೇ ರೀತಿ ಘನತ್ಯಾಜ್ಯ ವ್ಯವಸ್ಥೆ ಬಗ್ಗೆ ಕೂಡ ಎಲ್ಲೂ ಕೂಡ ಸಾಕಷ್ಟು ಗಮನ ಹರಿಸ್ತಿಲ್ಲ. ಅದು ಸಾಕಷ್ಟು ಸಮಸ್ಯೆ ಬೆಂಗಳೂರಿನಲ್ಲಿ ಇರುವಂತ ಘನತ್ಯಾಜ್ಯ ಎಲ್ಲದಲ್ಲೇ ಬಿದ್ದಿರುತ್ತೆ, ಅದನ್ನ ಎತ್ತೋರಿಲ್ಲ. ಇದ್ರ ಬಗ್ಗೆ ಕೂಡ ಸಾಕಷ್ಟು ದೂರುಗಳು ಸರ್ಕಾರಕ್ಕೂ ಕೂಡ ಬಂದಿರೋದು. ಇದು ಕೂಡ ವಿಪಕ್ಷಗಳಿಗೆ ಅಸ್ತ್ರವಾಗಿರುವಂತದ್ದು. ಇನ್ನೊಂದ್ ಕಡೆ ಸಾಕಷ್ಟು ವಿಚಾರಗಳಲ್ಲಿ ಕೂಡ ಅಭಿವೃದ್ಧಿ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕೂಡ ಆಗ್ತಿಲ್ಲ ಎಂಬುದು ಕೂಡ ವಿಪಕ್ಷಗಳು ಸಾಕಷ್ಟು ದಿನಗಳಿಂದ ಆರೋಪ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದ್ ಕಡೆ ಟ್ರಾಫಿಕ್ ಸಮಸ್ಯೆಯಿಂದಲೂ ಕೂಡ ಸಾಕಷ್ಟು ಕಿರಿಕಿರಿ ರಾಜ್ಯದ ಬೆಂಗಳೂರಿನ ಜನತೆಗೆ ಶುರುವಾಗಿರುವಂತದ್ದು. ಇದ್ರ ಬಗ್ಗೆ ನಿರ್ವಹಣೆ ಬಗ್ಗೆ ಕೂಡ ಯಾವುದೇ ರೀತಿ ಸರ್ಕಾರ ಕ್ರಮ ಕೈಗೊಳ್ಳುತ್ತಿಲ್ಲ. ಕೇವಲ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಮತ್ತು ತಮ್ಮ ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಮುಳುಗಿರುವಂತದ್ದು ಅಂತ ಕೂಡ ಆರೋಪ ಮಾಡಲಾಗ್ತಾ ಇರೋದು. ಇವೆಲ್ಲವೂ ಕೂಡ
ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರವಾಗಿರುವಂತದ್ದು. ಆದ್ರೆ ಇದರ ನಡುವೆ ಯಾವ ರೀತಿ ಜಿಬಿಯಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬರುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಪ್ರಮುಖವಾಗಿ ಈ ಕುರ್ಚಿ ಕಿತ್ತಾಟದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾರ ಇಲ್ವಾ ಎಂಬುದು ಕೂಡ ಕಾದ್ ನೋಡ್ಬೇಕು. ಈಗಾಗಲೇ ಬೈ ಎಲೆಕ್ಷನ್ ಯಾವ ರೀತಿ ಗೆದ್ರು ಅದೇ ರೀತಿ ಗೆಲ್ಬೇಕು ಅಂತ ಕೂಡ ಮೊನ್ನೆ ಸುರ್ಜೇವಾಲ ಮೀಟಿಂಗ್ ನಲ್ಲಿ ಹೇಳಿರುವಂತದ್ದು. ಆದ್ರೆ ಇದನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಮತ್ತೆ ವಿಪಕ್ಷಗಳು ಕೂಡ ಸಾಕಷ್ಟು ಅಸ್ತ್ರಗಳಿರುವಂತದ್ದು. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಯಾವ ರೀತಿ ಸ್ಟ್ರಾಟಜಿಯನ್ನ ರೂಪಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.